ಹಾ ಭರತ್, ಎಲ್ಲರೂ ಕ್ಷೇಮವೇ? ಎಲ್ಲರನ್ನು ವಿಚಾರಿಸ್ಕೊಳ್ಳೋರು ನೀವ್ ಹೇಗಿದ್ದೀರಾ ಅಂತ ಹೇಳಿ. ಭಾರತಿ, ಏನಿದು ವಿಚಿತ್ರ? ಇಷ್ಟೊಂದು ಚೆನ್ನಾಗಿ ಮಾತನ್ನು ಕಲಿತು ಬಿಟ್ಟಿದ್ಯಾ? ನೀವು ಆರೋಗ್ಯದಿಂದ ಇದ್ದೇನೆಂದರೆ ಸಾಕು, ಚೆನ್ನಾಗಿರುತ್ತೇವೆ ಅಷ್ಟೇ. ಸರ್, ಬನ್ನಿ ಕೇಕ್ ಕಟ್ ಮಾಡೋಣ. ಇಲ್ಲ, ಇನ್ನೊಬ್ಬ ಮಾಧವ್ ಮುಖ್ಯವಾದ ವ್ಯಕ್ತಿ ಬರಬೇಕಾಗಿತ್ತು. ಇಷ್ಟೊಳಗೆ ಬರಬೇಕಾಗಿತ್ತಲ್ಲ. ವೆಲ್ಕಮ್ ಸರ್, ವೆಲ್ಕಮ್, ಬನ್ನಿ. ಆಯ್ತು ಸರ್, ಚೆನ್ನಾಗಿದ್ದೀರಾ? ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹೌದು, ಈ ತಾತಯ್ಯ ಯಾರು? ಇವರು ವೆಂಕಟಪ್ಪ ನಾಯಕ್ ಅಂತ, ನಮ್ಮೂರಿನ ವ್ಯಕ್ತಿ. ನಮಸ್ಕಾರ ಸರ್. ಹಾ, ನನ್ನ ಹುಟ್ಟುಹಬ್ಬದ ನಿಮಿತ್ತ ಎಲ್ಲರೂ ಬಂದಿದ್ದಕ್ಕೆ ಬಹಳ ಸಂತೋಷಕರ. ನಮ್ಮೆಲ್ಲರ ಮೇಲೆ ದೇವರ ಕೃಪೆ ಇದೆ. ಬನ್ನಿ, ಎಲ್ಲರೂ ಕೇಳಿ ಕೇಕ್ ಕೊಟ್ಟೋಣ. ಯಾಕಂದ್ರೆ ನಮ್ಮನ್ನ ದಿಟ್ಟಿಸಿ ನೋಡ್ತಾ ಇದೀಯಾ? ನೀವು ನಮ್ಮ ರಾಯಣ್ಣನ ಮಕ್ಕಳು ಭಾರತಪ್ಪ ಅವರಲ್ಲವೇ? ಹೌದು ತಾತಯ್ಯ, ಹೌದು. ನಾವು ಆ ಪುಣ್ಯ ತಂದೆ ತಾಯಿಯ ಮಕ್ಕಳು, ನಿಜ. ನೀವ್ಯಾರು ತಾತಯ್ಯ? ಅಪ್ಪ ರಾಯಣ್ಣ, ಅಪ್ಪ ಕರ್ಣಪ್ಪ, ನಿನಗ ಬಂಧು ಬಳಗ ಯಾರಿಲ್ಲ ಅಂತೆಲ್ಲಪ್ಪ, ಇವರೇ ನಿನಗ ಸ್ವತಃ ಅಣ್ಣ ತಮ್ಮದವರು. ಏನ್ ಹೇಳ್ತೀರ ತಾತಯ್ಯ? ಇಲ್ಲಿಗೆ ನಮ್ಮ ಹುಂಜಿದವರು ಸುಟ್ಟು ಹೋಗಿ 28 ವರ್ಷಗಳಾಯ್ತು. ಈಗ ನನ್ನವರು ಏನೋರು ಯಾರಲ್ಲ ತಾತಯ್ಯ. ನೀನು ಹೇಳುವುದು ನಂಬಿಕೆನೋ ಮೂಢನಂಬಿಕೆನೋ ತಿಳಿಯುತ್ತಿಲ್ಲ ತಾತಯ್ಯ, ನನಗೆ ತಿಳಿಯುತ್ತಿಲ್ಲ. ಹೌದಪ್ಪ, ಹೌದು. ಇವರೇ ನಿನಗ ಸ್ವತಃ ಅಣ್ಣ ತಮ್ಮದವರು. ಹಾಗಾದ್ರೆ ಈ ಕರ್ಣ ನನಗೆ ಸ್ವಂತ ಅಣ್ಣನೇ. ತಂದೆ ದೇವರೇ, ಏನಪ್ಪ ನಿನ್ನ ಲೀಲೆ? ನಿನ್ನ ಲೀಲೆ ನನಗೆ ಒಂದು ಅರ್ಥವಾಗ್ತಾ ಇಲ್ಲ. ಅಮ್ಮ ಅಪ್ಪ, ಅಯ್ಯೋ ಇದೆಯೇ ನಮ್ಮವರಂತ ನಮಗೆ ಗುರುತು ಹಿಡಿಯಕ್ ಆಗ್ತಲ್ಲಪ್ಪ. ಅಯ್ಯೋ ದೇವರೇ. ತಂದೆ ಶ್ರೀ ಮಾರುತಿ, ನಮ್ಮವರೆಂದು ನಮಗೆ ಯಾರೂ ಇಲ್ಲವೆಂದು ತಿಳಿದ ನಮಗೆ ನಮ್ಮವರೇ ನಮ್ಮ ಮನೆ ಬಾಗಿಲಲ್ಲಿ ನಿಂತರು. ಕಂಡು ಹಿಡಿಯುವಷ್ಟು ಮುಟ್ಟಾಳರನ್ನಾಗಿ ಮಾಡಿಬಿಟ್ಟಿಯೇ ತಂದೆ. ಅಣ್ಣ ಅಣ್ಣ, ಹೇಗಿದ್ಯಾ ಅಣ್ಣ? ನಾನು ಚೆನ್ನಾಗಿದ್ದೇನಪ್ಪ. ಕಣ್ಣರಿಯದಿದ್ದರು ಕರಳರಿಯದೆ ಎಂಬುವ ವಾಕ್ಯ ಇದ್ದರು. ನಮ್ಮವರೇ ನನಗೆ ಗುರುತು ಸಿಗಲಿಲ್ಲ. ಅಣ್ಣ ಭರತಣ್ಣ, ಇಂಥ ಕಷ್ಟಕರವಾದ ಬದುಕಿನಿದ್ದಕ್ಕೂ ತಂಗಿ ಭಾರತಿ ತಮ್ಮ ಪ್ರಾರ್ಥನೆಯನ್ನು ಸಾಗಿಕೊಂಡು ಬಂದ ವೀರಪುರುಷ ದೇವರನ್ನ, ವೀರಪುರುಷ ದೇವರು ನಿನಗೊಂದು ಸಲ ಎದ್ದೇಳು ಸಾಗರ, ಎದ್ದೇಳು. ನಿನ್ನನ್ನು ಕಂಡು ನನ್ನ ಮನ ಆನಂದವಾಯ್ತಪ್ಪ, ಆನಂದವಾಯ್ತು.
ಮಂಕನಾದೆ ಸಾಗರ ಮಂಕನಾದ. ಹಲೋ ಭರತ್, ಏನಿದೆ ದೇವರ ಮಣ್ಣೆ? ಎಲ್ಲರನ್ನು ಒಂದು ಗೂಡಿಸಿ ದೇವರು ಜಗ್ಗು ಅಪರಾಹ ಎಲ್ಲ ಆ ದೈವಲೀಲೆ. ರವಿ, ಈ ಸಂತೋಷಕ್ಕೆಲ್ಲ ನೀನೇ ಕಣೋ ನನ್ನ ಗೆಳೆಯ. ಚೇಚೆ, ಎಂತ ದೊಡ್ಡದಾದ ಮಾತು ನಮ್ಮಿಬ್ಬರ ಸ್ನೇಹಿತರ ಮುಂದೆ. ಭರತ್, ನಿಮಗೊಂದು ಕಠೋರ ಸತ್ಯ ಇದೆ, ಈ ಸಮಯದಲ್ಲಿ ನಾನು ಹೇಳಲೇಬೇಕು. ಅದೇನೆಂದು ಧಾರಾಳವಾಗಿ ರವಿ, ಇಂಥ ಸಂತೋಷದ ಸಮಯದಲ್ಲಿ ಮನ ತಡಬಿಡಿಸಬೇಡ. ಅದೇನೆಂದು ಆರಾಮಾಗಿ ಹೇಳು. ಅದೇನೆಂದರೆ, ನಿನ್ನ ಮುದ್ದು ತಂಗಿ ಭಾರತಿನ ನನ್ನ ಮುದ್ದು ಪ್ರಯತ್ನಾಗಿ ಮಾಡಿಕೊಟ್ಟರೆ ಬಹಳಷ್ಟು ಸಂತೋಷ. ನಿನ್ನ ಒಪ್ಪಿಗೆ ಮಾತ್ರ. ಅಣ್ಣ, ನನ್ನ ತಂಗಿ ಭಾರತಿಗೆ ಒಳ್ಳೆಯ ಜೋಡಿ ಕೂಡ. ಆ ಸ್ತ್ರೀ ಮಾರುತಿಯ ಸೃಷ್ಟಿ ನಿಜಕ್ಕೂ ಅಪರ. ನಮ್ಮ ತಂಗಿಗೆ ಸಿಕ್ಕವರ ನಮ್ಮ ಪಾಲಿಗೆ ದೇವರನ್ನ. ತಮ್ಮ ಪಾರ್ಥ, ನನ್ನ ತಂಗಿ ರವಿಗೆ ಕೊಟ್ಟರೆ ಚೆನ್ನಾಗೈತಲ್ಪ.